ಬ್ರೋ ಬನ್ನಿ, ತುಂಬ ಲೇಟ್ ಆಗೋಯ್ತು. ಆಲ್ರೆಡಿ 1 o'clock ಆಗಿದೆ. ಇನ್ನೇನು ಒಂದು 5 minutesಲ್ಲಿ ಹೋದರೆ ಓಕೆ. ದೇವಸ್ಥಾನಕ್ಕೆ ಹೋಗಿದ್ದೆ, ಸೊ ಅಲ್ಲಿಂದ ಬರೋದು ಲೇಟ್ ಆಗೋಯಿತು. ಹೋಗಿದ್ದೇ ಲೇಟಾಗಿ ಹೋಗಿದ್ವಿ. 11:30 ಹೀಗೆಲ್ಲ ಆಯಿತು. ಅಲ್ಲಿ ಹೋಗಿ ಪೂಜೆಗಿದೆ ಎಲ್ಲ ಮುಗಿಸೋದ್ರಲ್ಲಿ 12 o'clock. ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಏನು ಟ್ರಾಫಿಕ್ ಇದೆ. ಯೂನಿಯನ್ ಬಸ್ ಒಂದು ಸೆಂಟ್ರಲ್ ಸರ್ಕಸ್ ಮಾಡ್ತಾ ಇದ್ದಾನ. ಮುಂದೆ ಒಂದು ಬಸ್ ಇದೆ, ಅದಕ್ಕೋಸ್ಕರ. ಸೊ ಬನ್ನಿ ನೋಡೋಣ. ಸ್ಪೀಡಾಗಿ ಅಂದರೆ ನಾರ್ಮಲ್ ಸ್ಪೀಡಲ್ಲೇ ಹೋಗ್ಬೇಕು. ನಂದು ರೀಸೆಂಟಾಗಿ ನಿನ್ನೆನೆ ನಾರ್ಮಲಾಗಿ ನಾನು 60-65 ಏನೋ ಇದ್ದೆ. ಸ್ಕೂಟಿ ಅವ್ನು ಹಂಗೆ ಸಡನ್ನಾಗಿ ಬಂದುಬಿಟ್ಟ. ನಾನು ಹಂಗೆ ಫುಲ್ ಹಾಕ್ಬಿಟ್ಟೆ ಅವನ ಮೇಲೇನೆ. ಅಂದರೆ ಅವನಿಗೇನಾಗಿಲ್ಲ, ನನಗೂ ಏನಾಗಿಲ್ಲ, ಬಟ್ ಸ್ಕೂಟಿ ಫುಲ್ ಡ್ಯಾಮೇಜ್. ಆಮೇಲೆ ಅದು ಹೊಡೆದಿರೋ ಫೈಬರ್ ಕಾಸು ಕೊಡು, ಅದು ಇದು ಅದೇನೋ ಒಂದು ಆಯಿತು ಬಿಡಿ, ಟೆನ್ಷನ್. ಅದಕ್ಕೋಸ್ಕರ ಸಂದುಗಳಲ್ಲಂತೂ ಸ್ಪೀಡಾಗಿ ಓಡಿಸೋದು ಅವಾಯ್ಡ್ ಮಾಡಬೇಕು. ಹೈವೇ ನನಗೆ ಇವಾಗ ಅದು ಆದಾಗಿಂದ ಹೈವೇ ಮೇಲೆ ಸ್ಪೀಡಾಗಿ ಓಡಿಸೋಕ್ಕೂ ಒಂಥರ ಅನ್ನಿಸ್ತಾ ಇದೆ. ನಾನು ಕಂಟ್ರೋಲ್ ಮಾಡ್ಬೋದು. ಎಷ್ಟು ಗೊತ್ತಾ, 20 ಮೀಟರಲ್ಲಿ ಇದ್ದಾನೆ ಬರೀ. ಹಿಂಗೆ ಎಷ್ಟು ಗೊತ್ತಾ, ಹಾಂ ಇಷ್ಟು ಈ ಕಾರ್ ಅಷ್ಟು ಡಿಸ್ಟೆನ್ಸ್ ಬರೀ. ಹಂಗೆ ಸಡನ್ ಆಗಿ ಮುಂದೆ ಬಂದ್ಬಿಟ್ಟೆ, ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಹೊಡೆದ್ಬಿಟ್ಟೆ ನಾನು. ಆಮೇಲೆ ಹೇಳ್ತಿದ್ದಾನೆ ನೋಡ್ಕೊಂಡು ಇದು ಮಾಡಕ್ ಬರಲ್ವಾ ಅಂತ. ಇಂಡಿಕೇಟರ್ ಹಾಕಿಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ಬಂದಿದ್ದಾನೆ. ಇಲ್ಲಿ ಯಾವ್ದೋ ನೋಡಿ, ಯಾವ್ದು ಗುರು ಇದು, ಸೂಪರ್ ಬೈಕು 660 ಟ್ರ್ಯಾಮ್, ಸೂಪರ್ ಆಗಿದೆ. ಬನ್ನಿ ಇಲ್ಲಿಂದ ನಾವು ತಿರುಗಿ ತೊಗೊಂಡು ಹೋಗೋಣ ಮನೆಗಂತ ಕೆಲಸಕ್ಕೆ. ಇಲ್ಲೇ ಹೋಗ್ಬೇಕು. ಬೈಕ್ ಮಾತ್ರ ಸಕ್ಕತ್ತಾಗಿದೆ. ಇನ್ನೊಂದು ಲೈನ್ ಬಂದ್ಬಿಟ್ರೆ ಆಚೆ. इधर लगाऊंगा ना. ಸರಿ, ಆ್ಯಕ್ಚುಲಿ ಅವನು ಹೇಳೋದು ಕರೆಕ್ಟ್ ಆಗಿದೆ. ನನಗೆ ಟೆನ್ಷನ್ ಇಲ್ಲ.